ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಮಹಾದೇವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇದ್ದೀವಿ ತಾಯಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಇದು ನಮ್ಮ ಮನೆ ದೇವತೆ ಆಗಿರುತ್ತೆ. ಸೊ ಅದಕ್ಕೆ ನಾವು ಇವತ್ತು ಪೂಜೆ ಮಾಡಿಸೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ಹೊರಟಿದ್ದೆ ನಮ್ಮ ರೇಷ್ಮೆಯ ನಾಡು ರಾಮನಗರದ ಹತ್ರ ಇದ್ದೀವಿ ಇವಾಗ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಆಂಜನೇಯನ ಸ್ಟ್ಯಾಚು, ಅಲ್ಲಿ ರಾಮದೇವ್ರ ಬೆಟ್ಟಕ್ಕೆ ಹೋಗುವಂಥ ದಾರಿ ಅದು ನೋಡಿ. ಇದೇ ರೋಡು ರಾಮದೇವ್ರ ಬೆಟ್ಟಕ್ಕೆ ಹೋಗುತ್ತೆ. ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮ ಬೊಂಬೆಯ ನಾಡು ಚನ್ನಪಟ್ಟಣಕ್ಕೆ. ನೋಡಿ, ಇದೇ ಚನ್ನಪಟ್ಟಣ. ಇಲ್ಲಿಂದ ಸ್ಟ್ರೈಟ್ ಹೋದರೆ ನಿಮಗೆ ಮಂಡ್ಯ ಮತ್ತು ಮೈಸೂರಿಗೆ ಹೋಗುವಂಥ ರೋಡ್ ಇದು. ಇಲ್ಲಿಂದ ಲೆಫ್ಟು ತೊಗೊಂಡ್ರೆ ನಿಮಗೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಒಂದೇ ರೋಡು. ಇಲ್ಲಿಂದ ನಿಮಗೆ ಬಸ್ಸು ಕೂಡ ಬರುತ್ತೆ, ಇದೇ ಬಸ್ ಸ್ಟಾಪು. ಇಲ್ಲಿಂದ ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ನೋಡ್ತಿರ್ಬೋದು ನೀವು, ಬೊಂಬೆಯ ನಾಡು ಚನ್ನಪಟ್ಟಣ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಮುಂದೆ ಬಂದರೆ ಒಂದು ಕೆರೆ ಸಿಗುತ್ತೆ. ಇದು ತುಂಬ ವಿಶಾಲವಾದಂಥ ಕೆರೆ. ಇದು ನೋಡೋದಕ್ಕೆ ಅಷ್ಟೇ ಸುಂದರವಾಗಿದೆ, ತುಂಬ ಒಳ್ಳೆ ವ್ಯೂ ಇದೆ. ಇದು ಮಳೆ ಬಂದಾಗ ತುಂಬ ಚೆನ್ನಾಗಿ ನೀರಿರುತ್ತೆ, ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು. ಇವಾಗ ನಾವು ಹೋಗ್ಬೇಕಾಗಿರೋದೇ ಇದೇ ಕೆರೆ ಏರಿ ಮೇಲೆ ಹೋಗಬೇಕು. ನೀವು ಬಸ್ಸಲ್ಲಿ, ಬೈಕಲ್ಲಿ, ಟೆಂಪೋ ಯಾವ ಥರ ಟ್ರಾವೆಲ್ ಆದರೂ ಮಾಡ್ಬೋದು. ನೋಡಿ, ಬಸ್ಸು ಕೂಡ ಬರ್ತಿದೆ. ಕಬ್ಬಾಳಮ್ಮ ತಾಯಿ ದೇವಸ್ಥಾನದಿಂದನೇ ಈ ಬಸ್ಸು ಬರ್ತಿರೋದು. ನೀವು ಬಸ್ಸಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಇದು ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ ನಿಮಗೆ ದೇವಸ್ಥಾನ. ಇದು ಎಲ್ಲಿರೋದು ಅಂತಂದರೆ ಕರ್ನಾಟಕ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕಬ್ಬಾಳು ಗ್ರಾಮ ಅನ್ನೋ ಊರಲ್ಲಿದೆ. ಇವಾಗ ಇದನ್ನು ಹೊಸ ಕಬ್ಬಾಳು ಅಂತ ಕರೀತಾರೆ. ನೋಡ್ತಿರ್ಬೋದು ನೀವು, ಕಬ್ಬಾಳಮ್ಮ ದೇವಸ್ಥಾನ ಬೆಟ್ಟ ಕಾಣಿಸ್ತಿದೆ. ಇವಾಗ ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಊರ ಹೆಸರು ಹೊಸ ಕಬ್ಬಾಳು ಅಂತ ಕರೀತಾರೆ. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಒಂದು ಶಿವರಾತ್ರಿ ಆದಮೇಲೆ 1 ದಿನ 2 ದಿನ ಬಿಟ್ಟು ಜಾತ್ರೆ ಮಹೋತ್ಸವ ನಡೆಯುತ್ತೆ. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. 1 ವಾರ ಜಾತ್ರೆ ಇರುತ್ತೆ. ಇಲ್ಲಿ ನಿಮಗೆ ಸ್ಟೇ ಆಗೋದಕ್ಕೆ ರೂಮ್ಸ್ ಕೂಡ ಅವೈಲಬಲ್ ಇದೆ. ಇಲ್ಲಿ ಬಂದು ಮಂಗಳವಾರ, ಶುಕ್ರವಾರ ತುಂಬಾ ರಶ್ ಇರುತ್ತೆ. ಮತ್ತು ಭಾನುವಾರ ಕೂಡ ಅದಕ್ಕಿಂತ ಜಾಸ್ತಿ ಇರುತ್ತೆ. ತಾಯಿಗೆ ಅಂದ್ಕೊಂಡಿದ್ದ ಕೆಲಸ ಆಗಿರೋವಂಥ ಭಕ್ತರು ಬಂದು ಇಲ್ಲಿ ಕುರಿ, ಕೋಳಿ, ಮೇಕೆನ ಬಲಿ ಕೊಟ್ಟು ಪೂಜೆ ಮಾಡಿ ಹೋಗ್ತಾರೆ. ನೀವಿಲ್ಲಿ ಅಡುಗೆ ಮಾಡೋದಕ್ಕೆ ಚೌಲ್ಟ್ರಿ ಕೂಡ ಅವೈಲಬಲ್ ಇದೆ. ಇಲ್ಲೇ ಕೂಡ ನಿಮ್ಗೆ ಎಲ್ಲ ಥರ ಪಾತ್ರೆ ಕೂಡ ಅವೈಲಬಲ್ ಇದೆ. ನೋಡಿ, ಬೆಟ್ಟದ ಮೇಲೆ ತಾಯಿ ನಿಲ್ಲಿಸಿರೋ ಅಂಥದ್ದು. ಇಲ್ಲಿ ಬಂದು ಕಾರು ಮತ್ತು ಬೈಕು, ಆಟೋ, ಟೆಂಪೋ ಎಲ್ಲ ಥರ ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿ ಯಾವುದೇ ಥರ ಚಾರ್ಜಸ್ನ ತೊಗೊಳ್ಳಲ್ಲ, ಪಾರ್ಕಿಂಗಿಗೆ ಫ್ರೀ ಇರುತ್ತೆ. ನಾವಿವತ್ತು ಬಂದಿರೋದು ಮಂಗಳವಾರ. ನೋಡಿ, ಬಸ್ಸು ಕೂಡ ಬರ್ತಿದೆ ಚನ್ನಪಟ್ಟಣದಿಂದ. ಮಂಗಳವಾರ ಬಂದಿರೋದೇ ಇಷ್ಟು ರಶ್ ಇದೆ. ಇನ್ನು ಭಾನುವಾರ ಟೈಮ್ ತುಂಬಾ ರಶ್ ಇರುತ್ತೆ. ನೋಡಿ, ಇಲ್ಲಿ ನಿಮಗೆ ಎಲ್ಲ ಥರ ಪೂಜೆ ಐಟಮ್ ಸಿಗುತ್ತೆ. ಮಡ್ಲಕ್ಕಿ ಮತ್ತು ಹೂವಿನ ಹಾರ, ಪೂಜೆ ಐಟಮ್ಮು ಮತ್ತು ನಿಂಬೆಹಣ್ಣಿನ ಹಾರ ಎಲ್ಲ ಥರ ಸಿಗುತ್ತೆ ನಿಮಗೆ. ಇದು ಎಂಟ್ರೆನ್ಸು, ನಾವು ಹೋಗೋ ದಾರಿ ದೇವಸ್ಥಾನಕ್ಕೆ. ಇವಾಗ ನಾವು ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಳಗಡೆ ಹೋಗುವಂಥ ದಾರಿ ನಿಮಗೆ. ಇಲ್ಲಿ ಎಂಟ್ರೆನ್ಸಲ್ಲೇ ನೀವು ಕಾಯಿನ ಓಡಿಸ್ಕೊಂಡು ಒಳಗಡೆ ಹೋಗಬೇಕು. ಒಳಗಡೆ ಕಾಯಿನ ಹೊಡೆಯಲ್ಲ. ಇದು ಹಿಂದೆ ಕಬ್ಬಾಳು ದುರ್ಗ ಅಂತ ಕರೀತಿದ್ರು, ಇವಾಗ ಕಬ್ಬಾಳಮ್ಮ ದೇವಸ್ಥಾನ ಅಂತ ಕರೀತಾರೆ. ನೋಡಿ, ಎಂಟ್ರೆನ್ಸು ನಾವು ಹೋಗ್ತಾ ಇದ್ದೀವಿ. ಒಳಗಡೆ ತುಂಬ ಜನ ಇಲ್ಲ, ಸ್ವಲ್ಪ ಕಡಿಮೆ ಇದ್ದಾರೆ. ಯಾಕಂದರೆ ನಾವು ಬೇಗನೆ ಬಂದಿದ್ದೀವಿ. ಅದಕ್ಕೋಸ್ಕರ ತಾಯಿನ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನೀವು ಸ್ವಲ್ಪ ಲೇಟಾಗಿ ಬಂದ್ರೂ ಜನ ಜಾಸ್ತಿ ಆಗ್ತಾರೆ. ನೋಡಿ, ಗೋಪುರ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಸೊ ಇವಾಗೆಲ್ಲ ಹೊಸ್ದಾಗಿ ಕಟ್ತಾ ಇದ್ದಾರೆ ದೇವಸ್ಥಾನನ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ದೇವರ ದರ್ಶನ ಮಾಡೋದಕ್ಕೆ. ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ. ನೋಡಿ ನೀವು, ಒಳಗಡೆ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ. ಭಾನುವಾರ ಟೈಮ್ ಅಂತೂ ತುಂಬ ಜನ ಇರ್ತಾರೆ, ಕಾಲಿಡೋಕ್ಕೂ ಜಾಗ ಇರಲ್ಲ. ಇಲ್ಲಿ ನೀವು ತಾಯಿ ದರ್ಶನ ಮಾಡಬೇಕು ಭಾನುವಾರ ಟೈಮ್ ಅಂದರೆ ಬೆಳಿಗ್ಗೆನೇ ಬೇಗ ಬರಬೇಕು. ಈ ತಾಯಿ ಶಕ್ತಿನ ನಿಜವಾಗ್ಲೂ ಕೊಂಡಾಡಬೇಕು. ನಾವು ಅಂದ್ಕೊಂಡಿರೋ ಕೆಲಸ ಅಂತೂ ಆಗೇ ಆಗುತ್ತೆ. ನಾವು ಇಚ್ಛೆಯಿಂದ ಬೇಡ್ಕೋಬೇಕು ತಾಯಿನ, ಅಷ್ಟೇ ಚೆನ್ನಾಗಿ ಪೂಜೆನ ಮಾಡ್ಕೋಬೇಕು. ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ.
ನೋಡಿ ಇಷ್ಟು ಜನ ಇದ್ದಾರೆ. ನಾವು ಮಂಗಳವಾರ ಬಂದಿರೋದು ಬೆಳಿಗ್ಗೆನೇ, ಇಷ್ಟು ಜನ ಇದ್ದಾರೆ. ಇವಾಗ ನಾವು ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ. ಒಳಗಡೆ ಏನೂ ಪೂಜೆ ಮಾಡಲ್ಲ. ಸೊ ಈಚೆ ಕಡೆನೇ ನೀವು ಕಾಯಿ ಹೊಡೆದು ಅಲ್ಲೇ ಕಡ್ಡಿ ಕರ್ಪೂರ ಎಲ್ಲನೂ ಅಲ್ಲೇ ಕೊಟ್ಟು ಬರಬೇಕು. ಒಳಗಡೆ ಏನಿದ್ರು ತಾಯಿಗೆ ಹೂವನ್ನ ಮಾತ್ರ ಹಾಕ್ತಾರೆ. ನೋಡ್ತಿರ್ಬೋದು ನೀವು ತಾಯಿ ಕಬ್ಬಾಳಮ್ಮ ಎಷ್ಟು ಅಲಂಕಾರ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಇಲ್ಲಿಂದ ನಾವು ಪೂಜೆ ಮಾಡಿಸ್ಕೊಂಡು ಇವಾಗ ಈಚೆ ಕಡೆ ಹೋಗಿ ಅಲ್ಲಿ ತೀರ್ಥ ಮತ್ತು ಮಂಗಳಾರತಿನ ಕೊಡ್ತಾರೆ, ಅಲ್ಲಿ ತೊಗೊಂಡು ಹೊರಡಬೇಕು. ನೋಡಿ ಇಲ್ಲಿ ಮಂಗಳಾರತಿ ಇಟ್ಟಿರ್ತಾರೆ. ಸೊ ಇಲ್ಲಿ ಮಂಗಳಾರತಿನ ತೊಗೊಂಡು ಇಲ್ಲಿ ನಿಮಗೆ ಯಂತ್ರ ಬೇಕಂದ್ರೂ ಹಾಕ್ಕೊಡ್ತಾರೆ ಒಳಗಡೆ. ಇದು ಬಂದು ಮೂಲ ವಿಗ್ರಹ, ತಾಯಿ ಕಬ್ಬಾಳಮ್ಮ, ಕಾಳಿ ಕಬ್ಬಾಳಮ್ಮ ಅಂತಲೂ ಕರೀತಾರೆ. ಇದು ಮೂಲ ವಿಗ್ರಹ. ತುಂಬ ವರ್ಷಗಳಿಂದ ಇದನ್ನು ಪೂಜೆ ಮಾಡ್ತಾರೆ. ಇವಾಗ ಹೊಸ ಹೊರಗಡೆ ಬಂದರೆ ನಿಮಗೆ ಇಲ್ಲಿ ಬಸಪ್ಪನ ದೇವಸ್ಥಾನ ಇದೆ. ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಇಲ್ಲಿ ನಿಮಗೆ ದೃಷ್ಟಿಯಾಗಿದ್ದರೆ ತಡೆನ ಓಡಿಸ್ಕೊಂಡು ಹೋಗ್ಬೋದು. ಜಸ್ಟ್ ಒಂದು ಫ್ಯಾಮಿಲಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ತಡೆ ಓಡಿಸ್ಕೊಂಡು ಹೊರಟ್ವಿ ನಾವು. ಈಚೆಗಡೆ ಗೇಟ್ ಹತ್ರ ನಿಮಗೆ ಬ್ಯಾಲ್ದಣ್ಣು ಸಿಗುತ್ತೆ. ಅಲ್ಲಿ ಬ್ಯಾಲ್ದಣ್ಣ ತೊಗೊಂಡು ನೀವೇನು ಅನ್ಕೋತೀರೋ ಅದು ಮನಸ್ಸಲ್ಲಿ ಅಂದ್ಕೊಂಡು ಬ್ಯಾಲ್ದಣ್ಣ ಹೊಡೆದು ಅಲ್ಲೇ ಅರಿಶಿನ ಕುಂಕುಮ ಹಚ್ಚಿ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಹೊರಡಬೇಕು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ನೋಡಿ ಇದು ಕಾಣ್ತಿದೆಯಲ್ಲ, ಇದು ಕೊಂಡ. ಇಲ್ಲಿ ವರ್ಷಕ್ಕೊಂದ್ಸತಿ ಕೊಂಡ ನಡೆಯುತ್ತೆ. ತುಂಬ ಜೋರಾಗಿ ನಡೆಯುತ್ತೆ ಕೊಂಡ ಇದು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.